ನಮಸ್ಕಾರ. ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ನಾವು ಕೂಡ ಮನೆಯಲ್ಲಿ ಬೇವು ಬೆಲ್ಲ ಮಾಡ್ತಾ ಇದ್ವಿ. ನಮ್ಮದು ಉತ್ತರ ಕರ್ನಾಟಕ ಆಗಿರೋದ್ರಿಂದ ನಮ್ಮ ಕಡೆ ಸ್ಪೆಷಲ್ ಆಗಿ ಬೇವು ಬೆಲ್ಲದ್ದು ಪಾನಕನ ಮಾಡ್ತೀವಿ. ಹಾಗೆ ಬೇವು ಬೆಲ್ಲ ಕೂಡ ಟೇಸ್ಟಿಯಾಗಿತ್ತು. ಹಾಗೆ ಅಲ್ಲಿಂದ ನಾವು ಹೊರಟಿದ್ದು ದೇವಸ್ಥಾನಕ್ಕೆ. ಅಂತ ದೇವಸ್ಥಾನಕ್ಕೆ ಹೋಗಿ ಎಷ್ಟು ದೇವರಿಗೆ ಕೈ ಮುಗಿದೋ ಗೊತ್ತಿಲ್ಲ. ಅಲ್ಲಿ ಹೊರಗಡೆ ಪಾರ್ಕಿಗೆ ಹೋಗಿ ರೀಲ್ಸ್ ಅಂತೂ ಮಾಡ್ಕೊಂಡ್ವಿ ಎದ್ದು ಬಿದ್ದು. ಹಾಗೆ ಒಂದು ಸ್ವಲ್ಪ ಎಡವಿದ್ರು ಕೂಡ ಅಲ್ಲಿಂದ ನಾವು ಹೋಗಿದ್ದು ಗೋಬಿ ತಿನ್ನೋಣ ಅಂತ. ಗೋಬಿ ತಿನ್ನೋದಕ್ಕೆ ಹೋಗಿ ಅಲ್ಲಿ 5 ನಿಮಿಷ ಅಂತ ಹೇಳಿ ಅವರು ಅರ್ಧ ತಾಸುಗಟ್ಟಲೆ ನಮ್ಮನ್ನು ಕಾಯ್ತಾ ಕುಂತ್ಕೊಂಡ್ರು. ಹಾಗೆ ಫೈನಲ್ ಆಗಿ ಗೋಬಿ ಬಂತು. ಗೋಬಿನ ತಿಂದ್ವಿ. ಗೋಬಿ ತಿಂದು ಬಿಲ್ ಕೊಡೋಣ ಅಂತ ಹೋದ್ರೆ ಚೇಂಜ್ ಇರಲಿಲ್ಲ. ಹಾಗಾಗಿ ಚೇಂಜ್ ತರೋಣ ಅಂತ ಹೊರಗಡೆ ಹೋದ್ವಿ. ಆಮೇಲೆ ಚೇಂಜ್ ತಂದ್ವಿ. ಇದೇ ಹೊರಗಡೆ ಬಂದು ಗೋಬಿ ಮಂಚೂರಿ ಪಾನಿಪುರಿ ಐಸ್ ಕ್ರೀಮ್ ತಿಂದರೆ ಖುಷಿ ಆಗುತ್ತೆ. ಅದೇ ಮನೆಯಲ್ಲಿದ್ದರೆ ಖುಷಿ ಆಗುತ್ತೆ. ನೋಡಿ ಇವಾಗಿನ ವಾತಾವರಣ ಹೇಗಾಗಿದೆ ಅಂತ ಎಸ್ಪೆಷಲಿ ನನ್ನ ಹಿಡ್ಕೊಂಡೆ ಹೇಳ್ತಾ ಇದ್ದೀನಿ. ಇದೇ ಮನೆಯಲ್ಲಿದ್ದರೆ ನನಗೆ ಖುಷಿ ಇರ್ತದೆ. ಅದೇ ಬಂದು ಹೊರಗಡೆ ಬಂದ್ಬಿಟ್ಟು ಇದು ಗೋಬಿ ಮಂಚೂರಿ ಐಸ್ ಕ್ರೀಮ್ ತಿಂದ ತಕ್ಷಣ ಖುಷಿ ಆಗೋಗುತ್ತೆ ನೋಡಿ ಅಲ್ವಾ. ಖುಷಿಯ ಮೂದರು ಇವಾಗ ದುಡ್ಡು. ಹಾಗೆ ಅಲ್ಲಿಂದ ನಾವು ಹೊಟ್ಟಿದ್ದು 20 ರೂಪಾಯಿ ಹಿಡ್ಕೊಂಡು ಐಸ್ ಕ್ರೀಮ್ ತಿನ್ನೋಣ ಅಂತ ಅಲ್ಲಿ ಹೋಗಿ 2 ಐಸ್ ಕ್ರೀಮ್ನ ತೊಗೊಂಡ್ವಿ. ಚೊಕೋಬಾರ್ ಐಸ್ ಕ್ರೀಮ್ನ ತೊಗೊಂಡು ನಾವು ಹಾಗೆ ತಿಂತಾ ಹೋಗೋಣ ಅಂತ ಹೇಳಿ ಹೊರಟ್ವಿ. ಹಾಗೆ ನಮ್ಮಮ್ಮ ಹೇಗೆ ಅಲ್ಲಿ ದಾರಿಲೆಲ್ಲ ತಿನ್ನೋದು ಅಂತ ಇದ್ರು. ಹಾಗೆ ತಿಂತಾ ರೋಡ್ನ ಕ್ರಾಸ್ ಮಾಡಿದ್ವಿ. ಸೊ ಇಲ್ಲಿಗೆ